ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಂದ್ರೂ ಕೂಡ ಮದ್ಯ ಕುಡಿಯುವವರ ಸಂಖ್ಯೆ ಕಡಿಮೆ ಆಗಿಲ್ಲ ಬಿಡಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ 2 ವರ್ಷ ಅವಧಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಬಾರಿ ಮದ್ಯಪ್ರಿಯರಿಗೆ ದರದ ಏರಿಕೆ ಒಂದಿಷ್ಟು ಜಾಸ್ತಿ ಮಾಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇದೀಗ ಪಬ್ಬು, ಬಾರು, ರೆಸ್ಟೋರೆಂಟ್ ಮಾಲೀಕರಿಗೂ ಕೂಡ ಲೈಸೆನ್ಸ್ ಶುಲ್ಕ ಬರೋಬ್ಬರಿ 100% ಏರಿಕೆ ಮಾಡಿ ಬಿಗ್ ಶಾಕ್ ಅನ್ನು ನೀಡಿದೆ. ಇದನ್ನ ಖಂಡಿಸಿ ಮದ್ಯ ಮಾರಾಟಗಾರರು, ಅಂಗಡಿಗಾರರು ಸಂಪೂರ್ಣವಾಗಿ ಒಂದು ಕಡೆ ಬಂದ್ ಮಾಡಬೇಕು ಅಂತ ಚಿಂತನೆ ಕೂಡ ನಡೆಸಿದ್ದಾರೆ. ದರ ಏರಿಕೆ ಹಾಗೂ ಪರವಾನಗಿ ದರ ಹೆಚ್ಚಳ ವಿರೋಧಿಸಿ ಮೇ 29ರಿಂದ ಕರ್ನಾಟಕದಾದ್ಯಂತ ಮದ್ಯದ ಅಂಗಡಿ ಬಂದ್ ಮಾಡಲು ರಾಜ್ಯದ ಮದ್ಯ ಮಾರಾಟಗಾರರು ತೀರ್ಮಾನ ಕೂಡ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಒಂದು 75% ಲಾಭ ಇರೋದ್ರಿಂದಾಗಿ ಆದಾಯ ಬರೋದೇ ಮೇನು ಇಲ್ಲಿ ಅಬಕಾರಿ ಇಲಾಖೆ ಅಂದ್ರೆ 2 ವರ್ಷದಲ್ಲಿ 3 ಬಾರಿ ದರ ಏರಿಸಿದ್ದಾರೆ. ಕುಡಿಬೇಕಾ ಬೇಡವಾ ಜನ ಅಂತ ಪ್ರಶ್ನೆಯೂ ಕೂಡ ಕೊಡ್ತಾ ಇರೋದು. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಂದ್ರೂ ಕೂಡ ಮದ್ಯ ಕುಡಿಯುವವರ ಸಂಖ್ಯೆ ಕಡಿಮೆ ಆಗಿಲ್ಲ ಬಿಡಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ 2 ವರ್ಷ ಅವಧಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಬಾರಿ ಮದ್ಯಪ್ರಿಯರಿಗೆ ದರದ ಏರಿಕೆ ಒಂದಿಷ್ಟು ಜಾಸ್ತಿ ಮಾಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇದೀಗ ಪಬ್ಬು, ಬಾರು, ರೆಸ್ಟೋರೆಂಟ್ ಮಾಲೀಕರಿಗೂ ಕೂಡ ಲೈಸೆನ್ಸ್ ಶುಲ್ಕ ಬರೋಬ್ಬರಿ 100% ಏರಿಕೆ ಮಾಡಿ ಬಿಗ್ ಶಾಕ್ ಅನ್ನು ನೀಡಿದೆ. ಇದನ್ನ ಖಂಡಿಸಿ ಮದ್ಯ ಮಾರಾಟಗಾರರು, ಅಂಗಡಿಗಾರರು ಸಂಪೂರ್ಣವಾಗಿ ಒಂದು ಕಡೆ ಬಂದ್ ಮಾಡಬೇಕು ಅಂತ ಚಿಂತನೆ ಕೂಡ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸಿದ್ದು, ಅಧಿಕಾರಕ್ಕೆ ಬಂದ ದಿನದಿಂದ ನಿರಂತರ ದರ ಏರಿಕೆ ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದರ ಏರಿಕೆ ಹಾಗೂ ಪರವಾನಗಿ ದರ ಹೆಚ್ಚಳ ವಿರೋಧಿಸಿ ಮೇ 29ರಿಂದ ಕರ್ನಾಟಕದಾದ್ಯಂತ ಮದ್ಯದ ಅಂಗಡಿ ಬಂದ್ ಮಾಡಲು ರಾಜ್ಯದ ಮದ್ಯ ಮಾರಾಟಗಾರರು ತೀರ್ಮಾನ ಕೂಡ ಮಾಡಿಕೊಂಡಿದ್ದಾರೆ. ನೀವೇನಾದರೂ ಕೂಡ 29ನೇ ತಾರೀಕು ಹಿಂಗಾದರೂ ಕೂಡ ಮಜಾ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಎಲ್ಲರೂ ಕೂಡ 28ನೇ ತಾರೀಕಿಗೆ ಮದ್ಯ ಖರೀದಿ ಮಾಡಿಬಿಡಿ. 29ನೇ ತಾರೀಕು ಒಂದಿಷ್ಟು ಮದ್ಯ ಮಾರಾಟ ನಿಷೇಧ ಇರೋದರಿಂದಾಗಿ ಅಂತಂದರೆ ಸಂಪೂರ್ಣವಾಗಿ ಮದ್ಯದ ಅಂಗಡಿ ಬಂದ್ ಮಾಡಲು ರಾಜ್ಯದ ಮದ್ಯ ಮಾರಾಟಗಾರರು ಒಂದಿಷ್ಟು ತೀರ್ಮಾನ ಕೂಡ ಮಾಡಿಕೊಂಡಿದ್ದಾರೆ. ಸೊ ಈಗಾಗಲೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಬರೋಬ್ಬರಿ 3 ಬಾರಿ ಮದ್ಯದ ದರ ಏರಿಕೆ ಮಾಡಿದೆ. ಅಂತಂದರೆ ಮದ್ಯಪ್ರಿಯರಿಗೆ ಯಾವ ರೀತಿಯಾಗಿ ಶಾಕ್ ಕೊಡ್ತಾ ಇದೆ ಅಂತಂದರೆ ಇವರು ಕುಡಿಬೇಕಾ ಬೇಡವಾ ಅನ್ನುವಂಥದ್ದು ರೀತಿ. ಅಂತಂದರೆ ಸರ್ಕಾರಕ್ಕೆ ಒಂದು 75% ಲಾಭ ಇರೋದರಿಂದ ಆದಾಯ ಬರೋದೇ ಮೇನು ಇಲ್ಲಿ ಅಬಕಾರಿ ಇಲಾಖೆಯಿಂದ. ಅದರಲ್ಲೂ ಕೂಡ ಸಂಪೂರ್ಣವಾಗಿ ಮದ್ಯ ಸೇವನೆ ಮಾಡದೇ ಇದ್ದಿದ್ರೆ ಒಂದಿಷ್ಟು ಸರ್ಕಾರವೂ ಕೂಡ ನಡೆಯಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ ಸರ್ಕಾರಕ್ಕೆ ಮೂಲ ಆದಾಯನೇ ಮದ್ಯ ಮಾರಾಟ. ಸೊ ಅದರಲ್ಲೂ ಕೂಡ ಪ್ರತಿ ಬಾರಿಯೂ ಕೂಡ ದರ ಏರಿಸಿದಂಥ ಸಂದರ್ಭದಲ್ಲಿ ಈಗ 180 ರೂಪಾಯಿನೋ ಅಂತಂದರೆ 90, 60, 30 ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ದುಡಿದುಕೊಂಡು ಅದರಲ್ಲೇ ಒಂದಿಷ್ಟು ಮಜಾ ಮಾಡಬೇಕು ಅನ್ನುವಂಥ ಜನಗಳಿರ್ತಾರೆ. ಅಂಥದ್ರಲ್ಲೇ ಇವರು ದರ ಈ ರೀತಿ ಏರಿಸ್ತಾ ಹೋದರೆ 2 ವರ್ಷದಲ್ಲಿ 3 ಬಾರಿ ದರ ಏರಿಸಿದ್ದಾರೆ. ಕುಡಿಬೇಕಾ ಬೇಡವಾ ಜನ ಅಂತ ಪ್ರಶ್ನೆಯೂ ಕೂಡ ಹುಡ್ತಾ ಇರುವಂಥದ್ದು. ಇನ್ನು ರಾಜ್ಯ ಸರ್ಕಾರ 3 ಬಾರಿ ಮದ್ಯದ ಬೆಲೆ ಏರಿಕೆಯಿಂದಾಗಿ ಹಿಂದಿನ ರೀತಿಯಲ್ಲಿ ಮದ್ಯ ಮಾರಾಟ ಆಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಮದ್ಯ ಮಾರಾಟಗಾರರ ಲೈಸೆನ್ಸ್ ಶುಲ್ಕವೂ ಕೂಡ ಒಂದಿಷ್ಟು ದುಪ್ಪಟ್ಟು ಏರಿಕೆ ಮಾಡಲಾಗಿದೆ. ಹೀಗಾಗಿ ಮದ್ಯ ಮಾರಾಟಗಾರರ ಸಂಘ ಒಂದಿಷ್ಟು ಸಭೆಯನ್ನು ಕರೆದು ಸಮಾಲೋಚನೆ ಕೂಡ ನಡೆಸಿದೆ. ಮದ್ಯ ಮಾರಾಟಗಾರರು ಈ ತಿಂಗಳು 29ರಿಂದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆ್ಯಂಡ್ ವೈನ್ ಶಾಪ್ ಸ್ಟೋರ್ಗಳು ಸಂಪೂರ್ಣವಾಗಿ ಬಂದ್ ಮಾಡಲು ಒಂದಿಷ್ಟು ತೀರ್ಮಾನ ಕೂಡ ಮಾಡಿದ್ದಾರೆ. ರಾಜ್ಯದ ಮದ್ಯ ಮಾರಾಟಗಾರರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಕರುಣಾಕರ್ ಹೆಗಡೆ ಅವರು ಈ ಮಾಹಿತಿ ತಿಳಿಸಿರುವಂಥದ್ದು. ಲೈಸೆನ್ಸ್ ದರ ಎಷ್ಟಿದೆ, ರಾಜ್ಯದ ಸರ್ಕಾರದ ಮದ್ಯ ಬೆಲೆ ಏರಿಕೆ ಮಾತ್ರ ಬಲ್ಲದೆ ಬಾರ್ ಅಂಡ್ ರೆಸ್ಟೋರೆಂಟ್, ವೈನ್ ಸ್ಟೋರ್ ಲೈಸೆನ್ಸ್ ಏನಿದೆ ಸಂಪೂರ್ಣವಾಗಿ ಆ ಶುಲ್ಕ ಏನಿದೆ ದುಪ್ಪಟ್ಟನ್ನು ಮಾಡಿರುವಂಥದ್ದು. CL9 ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಈ ಮೊದಲು ಲೈಸೆನ್ಸ್ ದರ ಎಷ್ಟು ಇತ್ತು ಅಂತಂದರೆ 8,62,000 ನೋಡಿ ಆಗಿತ್ತು. ಇದೀಗ ಸಂಪೂರ್ಣವಾಗಿ ಮಾಡಿರುವಂಥದ್ದು 15 ಲಕ್ಷ ರೂಪಾಯಿ ಹೆಚ್ಚಿಸಲಾಗಿದೆ. ಸೆನ್ಸ್ 2.25 ಸಾವಿರ ರೂಪಾಯಿ ಸೇರಿಸಿ ಒಟ್ಟು ನಾವು ನೋಡ್ತಾ ಹೋದರೆ 17,25,000 ರೂಪಾಯಿ ಆಗಲಿದೆ. CL6A ಸ್ಟಾರ್ ಹೋಟೆಲ್ ಲೈಸೆನ್ಸ್ ಶುಲ್ಕ ನಾವು ನೋಡ್ತಾ ಹೋದರೆ 9,75,000 ರೂಪಾಯಿ ಇದ್ದಿದ್ದು ಈಗ 20 ಲಕ್ಷ ರೂಪಾಯಿ ಮಾಡಲಾಗಿದೆ. ಇದಕ್ಕೆ ಸೆನ್ಸ್ 3 ಲಕ್ಷ ರೂಪಾಯಿ ಅಂತಂದರೆ ಒಂದಿಷ್ಟು 3 ಲಕ್ಷ ರೂಪಾಯಿ ಒಟ್ಟು ಸೇರಿಸಲಾಗಿದೆ. ಟೋಟಲ್ 23 ಲಕ್ಷ ಆಗಲಿದೆ. ಇನ್ನು CL9 ಅಂದರೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜ್ ಲೈಸೆನ್ಸ್ ಶುಲ್ಕ 9,75,000 ಇತ್ತು. ಇದೀಗ 17
ಲಕ್ಷ ರೂಪಾಯಿ ಆಗಿದೆ. ಸೊ ಈ ರೀತಿ ಏರಿಕೆ ಆದಂಥ ಸಂದರ್ಭದಲ್ಲಿ ಅಂತಂದರೆ ಪ್ರತಿ ಬಾರಿಯೂ ಕೂಡ ಯಾವ ರೀತಿ ಅಂತಂದರೆ ದುಪ್ಪಟ್ಟು ಮೇಲೆ ದುಪ್ಪಟ್ಟಾಗಿದೆ. ಇನ್ನು ಮೇ 26ರಂದು ಮದ್ಯ ಮಾರಾಟ ಸಂಘದ ಜೊತೆ ಒಂದಿಷ್ಟು ಮಾತುಕತೆ ನಡೆಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಿಳಿಸಿದ್ದಾರೆ. ಈ ವೇಳೆ ಮದ್ಯ ಮಾರಾಟಗಾರರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬಳಿ ತಮ್ಮ ಬೇಡಿಕೆಗಳನ್ನು ಕೂಡ ತಿಳಿಸಲಿದ್ದಾರೆ. ಈ ವೇಳೆ ಬೇಡಿಕೆಗಳು ಈಡೇರಲಿಲ್ಲ ಅಂತಂದರೆ 29ನೇ ತಾರೀಕು ನಿರಂತರವಾಗಿ ಮದ್ಯ ಅಂಗಡಿಗಳು ಕ್ಲೋಸ್ ಮಾಡಲು ಒಂದಿಷ್ಟು ರಾಜ್ಯ ಮದ್ಯ ಮಾರಾಟಗಾರರ ತೀರ್ಮಾನ ಕೂಡ ಮಾಡಲಾಗಿರುವಂಥದ್ದು. ನೋಡಿ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಆದರೆ ಕುಡಿಯೋರ ಸಂಖ್ಯೆಯನ್ನು ಕಡಿಮೆ ಆಗಿಲ್ಲ ಬಿಡ್ರಿ. ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಕುಡಿಲಿಲ್ಲ, ಏನಾದರೂ ಒಂದು ಬರ್ಡೇ ಪಾರ್ಟಿಗಾಗಿರ್ಬೋದು, ಮದುವೆ ಪಾರ್ಟಿ ಆಗಿರ್ಬೋದು, ಏನೇ ಒಂದು ಶುಭ ಸಮಾರಂಭ ಆದ ನಂತರ ಸಾಯಂಕಾಲ ಒಳ್ಳೆ ಪಾರ್ಟಿ ಮಾಡ್ತಾರೆ, ಮೋಜು ಮಸ್ತಿಯಿಂದ ಇರ್ತಾರೆ. ಆ ಕಾರಣದಿಂದಾಗಿ ಒಂದಿಷ್ಟು ಮದ್ಯಪಾನ ದುಪ್ಪಟ್ಟು ಆಗ್ತಾ ಇದೆ. ಆದರೆ ರಾಜ್ಯದಲ್ಲಿ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ 2 ವರ್ಷದಲ್ಲಿ 3 ಬಾರಿ ರೇಟನ್ನು ಜಾಸ್ತಿ ಮಾಡಿದೆ. ಕುಡಿಯೋರು ಹೆಂಗೆ ಕುಡಿಬೇಕ್ರಿ? ಒಂದು 500ರಿಂದ 600 ರೂಪಾಯಿ ದುಡಿತಾರೆ ಅಂತ ತಿಳ್ಕೊಳ್ಳಿ. ಸೊ 200 ರೂಪಾಯಿ ಅವರು ಕುಡಿಯೋಕ್ಕೆ ಇಟ್ಬಿಟ್ರೆ ಸಂಸಾರ ಹೇಗೆ ಮಾಡಬೇಕು, ಏನು ಕತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಹುಟ್ಟುತ್ತೆ. ಒಂದು ಕಡೆ ಲೈಸೆನ್ಸ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇವೆಲ್ಲವೂ ಕೂಡ ಇಟ್ಕೊಂಡು ಒಂದಿಷ್ಟು 29ನೇ ತಾರೀಕು ಸಂಪೂರ್ಣವಾಗಿ ನಾವು ಕ್ಲೋಸನ್ನು ಮಾಡುತ್ತಾ ಇದ್ದೀವಿ. ಏನಾದರೂ CM ಸಿದ್ದರಾಮಯ್ಯನವರು ನಾವು ಹೇಳಿರುವಂಥ ಕಂಡೀಷನಲ್ಲಿ ಒಪ್ಕೊಂಡ್ರೆ ಮಾತ್ರ ಅವತ್ತು ಓಪನ್ ಇರುತ್ತೆ, ಇಲ್ಲ ಅಂತಂದರೆ ನಾವು ಅವತ್ತು ಇಡೀ ರಾಜ್ಯಾದ್ಯಂತ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮದ್ಯಪ್ರಿಯರಿಗೆ ಶಾಕ್ ಅಂತಲೇ ಹೇಳ್ಬೋದು. ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.